ಪರ್ಫೆಕ್ಟ್ ಆಗಿ ಕ್ರಿಸ್ಪಿಯಾಗಿ ಪುರಿ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ 5 ಕಪ್ ಆಗುವಷ್ಟು ಪುರಿ ಅಥವಾ ಮಂಡಕ್ಕಿನ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ ಪುರಿ ಉಂಡೆ. ನೆಕ್ಸ್ಟ್ ನಾನು ಒಂದು ಪಾತ್ರೆಗೆ 2 ಕಪ್ ಆಗುವಷ್ಟು ಬೆಲ್ಲ ಹಾಗೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕೊಂಡು ಬೆಲ್ಲನ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಒಂದ್ಸಾರಿ ಕರಗಿಸಿ ಅದನ್ನ ಸೋಸ್ಕೋಬೇಕು. ಬೆಲ್ಲದಲ್ಲಿರುವಂತಹ ಕಸ ಕಡ್ಡಿಗಳೆಲ್ಲ ಹೋಗುತ್ತೆ. ನಂತರ ಇದನ್ನ ಮತ್ತೆ ಅದೇ ಪಾತ್ರೆಗೆ ಹಾಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಚಿಕ್ಕಿ ಮಾಡಲಿಕ್ಕೆ ಯಾವ ರೀತಿ ಗಟ್ಟಿಯಾಗಿರುವಂತಹ ಪಾಕ ಮಾಡ್ಕೊಳ್ತೀವಿ ಅದೇ ರೀತಿ ಮಾಡ್ಕೋಬೇಕು. ಇದನ್ನ ನೀವು ಟೆಸ್ಟ್ ಮಾಡ್ಕೊಳ್ಳೋದಾದ್ರೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕೊಂಡು ಅದ್ರ ಮೇಲ್ಗಡೆ ಪಾಕ ಹಾಕಿದ್ರೆ ನಿಮಗೆ ಅಂಟಿನ ರೂಪಕ್ಕೆ ಬರಬೇಕು. ಆ ರೀತಿ ಗಟ್ಟಿಯಾದಂತಹ ಪಾಕ ಮಾಡ್ಕೊಂಡ್ರೆ ನಮಗೆ ಪುರಿ ಉಂಡೆ ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಎಷ್ಟು ದಿನ ಇಟ್ರೂ ಹಾಳಾಗೋದಿಲ್ಲ. ಬೆಲ್ಲದ ಪಾಕ ರೆಡಿಯಾದ ನಂತರ ನಾನು ಹುರಿದಿರುವಂತಹ ಪುರಿ ಅಥವಾ ಮಂಡಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕೈಗೆ ನೀರನ್ನು ತಾಗಿಸ್ಕೊಂಡು ರೌಂಡ್ ಆಗಿ ಒಂದೊಂದಾಗಿ ಪುರಿ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.